ಈ ನಡುವೆ ಮುಖ್ಯಮಂತ್ರಿಗಳನ್ನ ಮತ್ತೆ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು. ಬುಡಾ ಕೇಸ್ನಲ್ಲಿ ತನಿಖೆ ನಡೀತಾ ಇದೆ, ನಡೀಲಿ. ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತೀವಿ. ದ್ವಿಸದಸ್ಯ ಪೀಠಕ್ಕೆ ಹೋಗಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ, ಈ ಬಗ್ಗೆ ಹಿರಿಯ ವಕೀಲರು ನಿರ್ಧಾರ ಮಾಡ್ತಾರೆ. ಮೂಡ ಆರೋಪ ಸಿದ್ದರಾಮಯ್ಯ ವಿರುದ್ಧದ ಪಿತೂರಿ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ತನಿಖೆ ಆಗಲಿ ವಿಚಾರಣೆ ಆಗಲಿ ಅಂತ ಯಾವತ್ತೂ ಕೂಡ ನಾವು ಹೇಳ್ತಾನೆ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಅದನ್ನೇ ಹೇಳಿದ್ದಾರೆ, ವಿಚಾರಣೆ ಆಗಲಿ ಅಂತ. ಅದರಿಂದ ವಿಚಾರಣೆ ಮತ್ತು ತನಿಖೆ ಅದ್ರ ಪಾಡಿಗೆ ನಡೀಲಿ, ನಾವು ಯಾವತ್ತೂ ಕೂಡ ಅದಕ್ಕೆ ಅಡ್ಡ ಬರ್ತಾ ಇಲ್ಲ. ಈಗ ಡಿವಿಷನ್ ಬೆಂಚ್ಗೆ ಹೋಗೋದಾ ಸುಪ್ರೀಂ ಕೋರ್ಟ್ ಹೋಗೋದಾ ಅಂತ ಹೇಳುವಂಥದ್ದು ಈಗ ನಮ್ಮ ಏಕಸದಸ್ಯ ಪೀಠ ಮಾಡಿರುವಂಥ ತೀರ್ಪೇನಿದೆ, ಅದರ ವಿರುದ್ಧ ಖಂಡಿತವಾಗಿ ಪ್ರಶ್ನೆ ಮಾಡಲೇಬೇಕು. ಆದರೆ ಅದನ್ನು ಎಲ್ಲಿಗೆ ಹಾಕಬೇಕು ಅಂತ ಹೇಳುವಂಥ ನಿರ್ಣಯವನ್ನು ವಕೀಲರು ಯಾರು ನ್ಯಾಯವಾದಿಗಳು ವಾದವನ್ನು ಮಾಡಿದ್ದಾರೆ ಅವರು ಅದನ್ನು ಸೂಕ್ತವಾದಂಥ ತೀರ್ಮಾನ ಅವ್ರು ತಗೊಳ್ತಾರೆ. ನಾವು ಈಗಾಗಲೇ ಅವ್ರಿಗೆ ಎಲ್ಲ ನಮ್ಮ ಏನಿದೆ ಮಾಹಿತಿಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಅವರು ಯಾವ ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದ್ದೀವಿ. ಫೈರ್ ದಾಖಲಾಗಿದೆ. A1 ಸಿದ್ದರಾಮಯ್ಯನವರು ಇನ್ನೂ ತನಿಖೆ ಆಗ್ತಿಲ್ಲ, ಹಾಗಾಗಿ ಸಿಬಿಐ ಕೊಡಬೇಕು ಅನ್ನೋ ಆಗ್ರಹವನ್ನು ಬಿಜೆಪಿ ಮಾಡ್ತಿದೆ. ಇವ್ರದ್ದು ನಿರ್ಮಲಾ ಸೀತಾರಾಮನ್ ಯಾರು ಕೊಡಬೇಕಂತ? ನಿರ್ಮಲಾ ಸೀತಾರಾಮನ್ ಇಸ್ ಅಕ್ಯೂಸ್ ನಂಬರ್ 1 ಇನ್ ಎಲೆಕ್ಟ್ರಲ್ ಬಾಂಡ್ ಕೇಸ್. ಈ ರೀತಿಯಾದಂಥ ರಾಜಕಾರಣ ಮಾಡೋದನ್ನ ನಿಲ್ಲಿಸ್ಬಿಟ್ಟು ವ್ಯವಸ್ಥಿತವಾಗಿ ಯಾವ ಥರ ಪಿತೂರಿ ನಡೆದಿದೆ, ನಾನು ಮೊದಲು ಈಗಲೂ ಇನ್ನೊಂದ್ಸತಿ ಹೇಳ್ತೀನಿ. ಬೇಕಾದ್ರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಇವತ್ತರೆಗೂ ಯಾರು ಉತ್ತರನೇ ಕೊಡ್ತಾ ಇಲ್ವಲ್ಲ. ಇದಕ್ಕೊಂದು ಇತಿಹಾಸ ಇದೆ. ಕೆಸರೆ ಗ್ರಾಮದ